ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ. ಗಾಯ್ಸ್, ನಾನು ಇವಾಗ ಈವ್ನಿಂಗ್ ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಟೈಮ್ ಬಂದು 5 o'clock ಆಗಿದೆ. ಏನಪ್ಪ ಇವತ್ತು ಇಷ್ಟೊಂದು ಲೇಟಾಗಿ ವಿಡಿಯೋನ ಮಾಡ್ತಿದ್ದಾರೆ ಅಂತ ನೀವು ಅನ್ಕೊಳ್ಬಹುದು. ಯಾಕಂದ್ರೆ ಮಕ್ಕಳಿರೋ ಮನೆಯಲ್ಲಿ ನಿಮ್ಗೆ ಗೊತ್ತಲ್ವಾ, ಅಂದ್ರೆ ಒಂದು ಟೈಮಿಂಗ್ಸ್ ಅಲ್ಲಿ ನಾವು ಈ ತರ ವಿಡಿಯೋನ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಒಂದು ಟೈಮಿಂಗ್ ಅಂತ ಅನ್ಕೊಂಡಿರ್ತೀನಿ ನಾನು. ಈಗ ಮಾರ್ನಿಂಗ್ ಒಂದು 11 o'clockಗೆ ನಾನು ವಿಡಿಯೋ ಮಾಡ್ಬೇಕಪ್ಪ ಡೈಲಿ ಅಂತ ಅನ್ಕೊಳ್ತೀನಿ. ಬಟ್ ಪಾಪ ಆ ಟೈಮಲ್ಲಿ ಏನಾದ್ರು ಒಂದು ಮಾಡೋದಾಗಿರ್ಬಹುದು, ಇಲ್ಲ ಏನಾದ್ರೂ ಒಂದು ಆಗ್ಬಹುದು. ಆ ತರ ತೊಂದರೆಗಳು ಆಗ್ತಾ ಇರುತ್ತೆ, ಆಯ್ತಾ. ಇಲ್ಲ ಅವ್ನ್ ಕೈ ಬಿಡೋದಿಲ್ಲ, ಇಲ್ಲ ಬೇರೆ ಏನಾದ್ರೂ ಇಂಪಾರ್ಟೆಂಟ್ ಕೆಲಸ ಬಂದ್ಬಿಡುತ್ತೆ ಆ ಟೈಮ್ಗೆ, ಆ ತರ ಆಗುತ್ತೆ. ಸೊ ಹಾಗಾಗಿ ನಾನು ಆ ಟೈಮಿಂಗ್ಸ್ ಅನ್ನೋದಿಲ್ಲ ನನಗೆ ವಿಡಿಯೋಸ್ ಮಾಡೋದು, ಓಕೆನಾ. ಬಟ್ ಏನಪ್ಪಾ ಅಂತಂದ್ರೆ ನಾನು ನಾಳೆಗೆ ವಿಡಿಯೋನ ಅಪ್ಲೋಡ್ ಮಾಡ್ಬೇಕು ಅಂತಂದ್ರೆ ಇವತ್ತೇನೆ ವಿಡಿಯೋನ ಮಾಡಿ ಎಡಿಟ್ ಮಾಡಿ ಹಾಗೇನೆ ಥಂಬ್ನೇಲ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ, ಸರಿನಾ. ಸೊ ಹಾಗಾಗಿ ಸ್ವಲ್ಪ ರಿಸ್ಕ್ ಅನ್ನೋದು ಕಮ್ಮಿ ಆಗುತ್ತೆ. ಸೊ ನಾನು ಮಾರ್ನಿಂಗ್ ಇಂದ ಈವ್ನಿಂಗ್ ವರ್ಗು ಟೈಮಿಂಗ್ಸ್ ಇಲ್ದೇನೆ ಯಾವ ಟೈಮಲ್ಲಿ ನನಗೆ ಫ್ರೀ ಅಂತ ಅನ್ಸುತ್ತೆ, ಫ್ರೀ ಹಾಕ್ತೀನಿ, ಆ ಟೈಮಲ್ಲಿ ವಿಡಿಯೋನ ಮಾಡ್ಕೊಳ್ತೀನಿ. ಹಾಗೆ ನೈಟ್ ಟೈಮ್ ನಾನು ಎಡಿಟ್ನ ಮಾಡ್ಕೊಳ್ತೀನಿ, ಓಕೆನಾ. ಓಕೆ ಬನ್ನಿ ಗೈಸ್, ನಾನು ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಗೈಸ್ ಏನಂದ್ರೆ, ಈ ಮಾರ್ವಾಡಿಗಳಿದ್ದಾರೆ ಅಲ್ವಾ, ನಿಮ್ಗೆ ಗೊತ್ತಿರಬಹುದು. ಈಗ ಮಾರ್ವಾಡಿಗಳಲ್ಲಿ ಏನು ಅಂತಂದ್ರೆ ಅವ್ರದ್ರಲ್ಲಿ ಒಬ್ರು ಕೂಡ ಬಡವ್ರು ಅನ್ನೋರು ಯಾರು ಇರೋದಿಲ್ಲ ಗೈಸ್, ಸರಿನಾ. ಯಾಕೆ ಅವ್ರಲ್ಲಿ ಯಾರು ಬಡವ್ರು ಅನ್ನೋದು ಇರೋದಿಲ್ಲ? ಹಾಗೇನೆ ಅವರು ಒಂದು ಬಿಸ್ನೆಸ್ ಮಾಡ್ಬೇಕಾದ್ರೆ ಒಂದು ದೊಡ್ಡ ದೊಡ್ಡ ಬಿಸ್ನೆಸ್ನೇ ಮಾಡ್ತಾರೆ ಅವರು, ಆಯ್ತಾ. ಅವ್ರಿಗೆ ಕಷ್ಟ ಅಂತ ಅನ್ಸೋದೇ ಇಲ್ಲ. ಏನಕ್ಕೆ ಆ ತರ ಆಗುತ್ತೆ ಅವ್ರಿಗೆ? ಯಾಕೆ ಅವ್ರ ಮನೆಯಲ್ಲಿ ಲಕ್ಷ್ಮಿ ತುಂಬಿ ತುಳುಕ್ತಾ ಇರ್ತಾಳೆ? ಅದು ಯಾವ ರೀತಿ? ಈಗ ನಮ್ಮ ಮನೆಯಲ್ಲೆಲ್ಲ ಲಕ್ಷ್ಮಿ ಅಷ್ಟು ತುಂಬಿ ತುಳ್ಕೋದಿಲ್ಲ ಅಲ್ವಾ, ಬಟ್ ಅವ್ರ ಮನೆಯಲ್ಲಿ ಯಾಕೆ ಲಕ್ಷ್ಮಿ ತುಂಬಿ ತುಳುಕ್ತಾ ಇರ್ತಾಳೆ? ಮತ್ತೆ ತುಂಬಾ ಜನ ಅವ್ರದ್ರಲ್ಲಿ ಬಡವ್ರು ಅನ್ನೋರೇ ಇರೋದಿಲ್ಲ ಅಲ್ವಾ. ಯಾಕೆ ಈ ತರ ಆಗುತ್ತೆ ಅವ್ರದ್ರಲ್ಲಿ? ಅವರು ಒಂದು ವಿಷಯನ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ, ಯಾಕೆ ಆ ತರ ಆಗುತ್ತೆ ಅಂತ. ನನ್ಗೆ ಒಂದು ಹೇಳ್ತೀನಿ, ಅದು ಹೇಗೆ ಅಂತ ನನಗೆ ಗೊತ್ತಾಯ್ತು ಅಂತ ಹೇಗೆ ನಿಮ್ಗೆ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಗೈಸ್, ನಾನು ನೋಡಿರೋ ಪ್ರಕಾರ ಇವಾಗ ಮಾರ್ವಾಡಿಗಳಲ್ಲಿ ಏನಪ್ಪಾ ಅಂತ ಅಂದ್ರೆ ತುಂಬಾ ಜನ ಈಗ ಜ್ಯುವೆಲರಿ ಶಾಪ್ ಇಟ್ಕೊಳ್ಳೋದಾಗಿರಬಹುದು, ಜಾಸ್ತಿ ಸುಮಾರು ಜನ ಅದನ್ನೇ ಇಟ್ಕೊಂಡಿರ್ತಾರೆ. ಮತ್ತೆ ಇನ್ನು ಕೆಲವರು ಬೇರೆ ಬೇರೆ ರೀತಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಆಯ್ತಾ. ಅವ್ರದ್ರಲ್ಲಿ ಏನು ಅಂತಂದ್ರೆ ಬೇರೆ ಕಡೆ ಹೋಗಿ ಜಾಬ್ ಮಾಡುವಂಥದ್ದಾಗ್ಲಿ, ಇಲ್ಲ ಬೇರೆ ರೀತಿ ಅಂದ್ರೆ ಈಗ ಒಂದು ಕಂಪ್ನಿಲಿ ಕೆಲಸ ಮಾಡುವಂಥದ್ದಾಗ್ಲಿ ಆ ಥರ ಆಗ್ಲಿ ಯಾವುದು ಕೂಡ ಅವರು ಮಾಡೋದಿಲ್ಲ, ಆಯ್ತಾ. ಅಂದ್ರೆ ಅವರು ಜಾಸ್ತಿ ಅವ್ರನ್ನ ಓದಿಸೋದಿಲ್ಲ ಅಂತ ಹೇಳ್ತಾರೆ, ಆಯ್ತಾ. ಅಂದ್ರೆ ನನ್ಗೆ ಗೊತ್ತಿರೋ ಪ್ರಕಾರ ನಿಮ್ಗೆ ಹೇಳ್ತಾ ಇದ್ದೀನಿ. ನನಗೆ ಒಬ್ರು ಪರಿಚಯ ಇದ್ದಾರೆ, ಅಂದ್ರೆ ನಮ್ಮ ಅಕ್ಕನ ಮನೆ ಪಕ್ಕ ಒಂದು 3-4 ಜನ ಒಂದು ಫ್ಯಾಮಿಲಿನೇ ಇದೆ, ಆಯ್ತಾ, ಮಾರ್ವಾಡಿಸು. ಹಾಗೇನೆ ನನಗೆ ಗೊತ್ತಿರೋರು ಕೂಡ ಒಬ್ರು ಇದ್ದಾರೆ. ಅವ್ರು ಏನಂದ್ರೆ ಜಾಸ್ತಿ ಅವರು ಓದೋದಿಲ್ಲ ಗೈಸ್, ಆಯ್ತಾ. ಈ ತರ ಒಂದು ಅಂದ್ರೆ ಈ ತರ ಬಿಸ್ನೆಸ್ಗಳನ್ನ ಮಾಡ್ಕೊಂಡು ಈಗ ಚಿಕ್ಕ ವಯಸ್ಸಿಂದನೇ ಅವ್ರ ಮಕ್ಳುಗಳಿಗೆ ಎಷ್ಟು ಬೇಕಷ್ಟೇ, ಈಗ ಒಂದು ಎಜುಕೇಶನ್ ಏನಂತ ಅಂದ್ರೆ ಒಂದು 10th ಓದಿಸೋದಾಗಿರ್ಬಹುದು, ಇಲ್ಲ ಒಂದು PUC ಮಾಡೋದಾಗಿರ್ಬಹುದು, ಇಷ್ಟನ್ನೇ ಅವ್ರು ಮಾಡಿಸೋದು ಹೊರತು ಜಾಸ್ತಿ ಎಜುಕೇಶನ್ ಅವರು ಕೊಡ್ಸೋದಿಲ್ಲ. ಯಾಕಂದ್ರೆ ಅವ್ರದೇ ಸ್ವಂತ ಬಿಸ್ನೆಸ್ ಇರುತ್ತಲ್ವಾ, ಅದನ್ನೇ ನೋಡ್ಕೊಂಡು ಹೋದ್ರೆ ಸಾಕಪ್ಪ, ಇವ್ರು ಹೊರಗಡೆ ಹೋಗಿ ಬೇರೆ ಕಂಪ್ನಿಲೆಲ್ಲ ಕೆಲಸ ಮಾಡೋ ನೆಸೆಸಿಟಿ ಇರೋದಿಲ್ಲ ಅಂತ ಅವ್ರ ಇದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಲ್ಲೇ ಎಷ್ಟು ಬೇಕಷ್ಟು ಓದಿಸ್ಕೊಂಡು ಅಲ್ಲಲ್ಲೇ ಅವ್ರವ್ರ ಶಾಪ್ಗಳಿಗೆ ಅವ್ರವ್ರನ್ನ ಅಂದ್ರೆ ಅವ್ರವ್ರ ಮಕ್ಳುಗಳನ್ನ ಸೇರಿಸ್ಕೊಂಡು ಅಲ್ಲೇ ಬಿಸ್ನೆಸ್ ನ ಇಂಪ್ರೂವ್ ಮಾಡಕ್ ಹೇಳ್ತಾರೆ. ಮುಂದೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಕ್ಕೆ ಹೇಳ್ತಾರೆ, ಆಯ್ತಾ. ನಮ್ಗಳ ತರ ಈ ತರ ಒಂದು ಎಜುಕೇಶನ್ ಮಾಡ್ಕೊಂಡು ಒಂದು ಕಂಪ್ನಿನಲ್ಲೇ ಕೆಲಸ ಮಾಡೋದಾಗಿರ್ಬಹುದು, ಇಲ್ಲ ಅಂತಂದ್ರೆ ಏನಾದ್ರೂ ಒಂದು ಚಿಕ್ಕ ಪುಟ್ಟ ಕಂಪ್ನಿಗಳಾಗಿರ್ಬಹುದು, ಇಲ್ಲ ಏನೋ ಒಂದು ಹೊರಗಡೆ ಹೋಗಿ ದುಡಿಯುವಂಥದ್ದು ಅವರಂತೂ ಮಾಡೋದಿಲ್ಲ, ಆಯ್ತಾ. ಅವ್ರದೇ ಓನ್ ಬಿಸ್ನೆಸ್ ನ ಅವರು ಮಾಡ್ಕೊಂಡು ಹೋಗ್ತಾರೆ. ಇದ್ರ ಜೊತೆಗೆ ಗೈಸ್ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಈಗ ನಮ್ದ್ರಲ್ಲೆಲ್ಲ ಏನಪ್ಪಾ ಅಂತ ಅಂದ್ರೆ ಈಗ ಒಂದು ಪ್ರಾಬ್ಲಮ್ಸ್ ಅನ್ನೋದು ಬರುತ್ತೆ ಅಂತ ಅನ್ಕೊಳ್ಳಿ, ಆಯ್ತಾ. ಅವ್ರ ಇದ್ರಲ್ಲಿ ಹೇಳೋದಾದ್ರೆ ಮಾರ್ವಾಡಿಗಳಲ್ಲಿ ಒಂದು ಪ್ರಾಬ್ಲಮ್ಸ್ ಅಂತ ಬಂದ್ರೆ ಗಾಯ್ಸ್, ಈಗ ತಮ್ಮಂಗೆ ಪ್ರಾಬ್ಲಮ್ಸ್ ಬಂತು, ಇಲ್ಲ ಅಣ್ಣಂಗೆ ಪ್ರಾಬ್ಲಮ್ಸ್ ಬಂತು, ಇಲ್ಲ ಅವ್ರ ತಂಗಿಗೆ ಪ್ರಾಬ್ಲಮ್ಸ್ ಬಂತು ಅಂತ ಅನ್ಕೊಳ್ಳಿ, ಆಯ್ತಾ. ಅವ್ರಲ್ಲಿ ಏನು ಅಂತ ಅಂದ್ರೆ ಈಗ ಪ್ರಾಬ್ಲಮ್ಸ್ ಬಂದ ತಕ್ಷಣ ಅಣ್ಣ ಆಗಿರ್ಬಹುದು, ಈಗ ತಮ್ಮಂಗೆ ಪ್ರಾಬ್ಲಮ್ ಬಂದ್ರೆ ಅಣ್ಣ ಅಂತೂ ಯಾವತ್ತೂ ಅವ್ರ ಕೈ ಬಿಡೋದಿಲ್ಲ, ಆಯ್ತಾ. ಅವ್ರಿಗೆ ಹೆಲ್ಪ್ ಮಾಡಿ ಅವರ ಬಿಸ್ನೆಸ್, ಈಗ ಒಂದು ಬಿಸ್ನೆಸ್ ಅನ್ನೋದು ಇಟ್ಕೊಂಡಿರ್ತಾರೆ ಅಂತ ಅನ್ಕೊಳ್ಳಿ, ಆ ಬಿಸ್ನೆಸ್ ಲಾಸ್ ಆಗ್ಬಿಡ್ತು, ಓಕೆನಾ. ಸೊ ಅಣ್ಣನ ಕಡೆಯಿಂದ ಅದು ಹೆಲ್ಪ್ ಮಾಡಿ ಅವರಿಗೆ ಒಂದು ಮೇಲ್ಗಡೆ ಬರ್ಲಿಕ್ಕೆ, ಅವ್ರನ್ನ ಗ್ರೋ ಆಗ್ಲಿಕ್ಕೆ ಟ್ರೈ ಮಾಡ್ತಾರೆ ಹೊರ್ತು ಈಗ ನಮ್ದ್ರಲ್ಲೆಲ್ಲ ಹೇಗೆ ಹೇಳಿ, ಯಾವ ಅಣ್ಣ ಆಗ್ಲಿ ತಮ್ಮ ಆಗ್ಲಿ ಎಷ್ಟು ಬೇಕಷ್ಟು ಮಾಡ್ತಾರೆ, ಹೆಲ್ಪ್ ಮಾಡಲ್ಲ ಅಂತ ಹೇಳಲ್ಲ ನಾನು. ಒಬ್ಬೊಬ್ರು ಮಾಡೋದಿಲ್ಲ ತೀರಾ, ಆಯ್ತಾ. ಹೆಲ್ಪ್ ಮಾಡಿದ್ರು ಕೂಡ ಎಷ್ಟು ಅಂತ ಮಾಡೋದು, ಬಿಡು ನಾನೆಲ್ಲಿ ತರ್ಲಿ, ನಾನೆಲ್ಲಿ ಮಾಡ್ಲಿ, ಇವನಿಗೆ ಅವ್ನ ಜೀವನ ನೋಡ್ಕೋತಾನೆ ಬಿಡು ಅಂತ ಥಿಂಕ್ ಮಾಡೋರು ಇದ್ದಾರೆ. ಒಬ್ಬೊಬ್ರು ಹೆಲ್ಪ್ ಮಾಡ್ತಾರೆ, ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ. ಸೊ ಒಬ್ಬೊಬ್ರು ಅಂದ್ರೆ ಈಗ ಒಂದು 100 ಅಲ್ಲಿ ಒಂದು 70%
ಜನಗಳು ಹೆಲ್ಪ್ ಮಾಡಲ್ಲ ಆಯ್ತಾ. ಎಲ್ಲೋ ಒಂದು 30% ನನ್ನ ತಮ್ಮ ಚೆನ್ನಾಗಿರ್ಬೇಕು, ಇಲ್ಲ ನನ್ನ ತಂಗಿ ಚೆನ್ನಾಗಿರ್ಬೇಕು, ಇಲ್ಲ ನಮ್ಮ ಅಕ್ಕ ಚೆನ್ನಾಗಿರ್ಬೇಕು ಅಂತ ಥಿಂಕ್ ಮಾಡಿ ಹೆಲ್ಪ್ ಮಾಡೋರು ಉಂಟು ಆಯ್ತಾ. ಇಲ್ಲ ಅಂದ್ರೆ ಒಂದು 70% ಜನಗಳು ಹೆಲ್ಪ್ ಅಂತೂ ಮಾಡ್ಲಿಕ್ಕಂತೂ ಹೋಗೋದಿಲ್ಲ ಗೈಸ್. ಈಗಿನ ಜನರೇಷನಲ್ಲಂತೂ ನಿಜವಾಗ್ಲೂ ಯಾರು ಯಾರಿಗೆ ಹೆಲ್ಪ್ ಮಾಡಲ್ಲ. ನಾವು ದುಡಿಬೇಕು, ನಾವು ತಿನ್ಬೇಕು, ಏನೋ ಒಂದು ಮಾಡ್ಕೊಂಡ್ರು ಒಂದು ಮನೆ ಕಟ್ಟೋದಾಗಿರ್ಬಹುದು, ಇಲ್ಲ ಏನೋ ಒಂದು ಒಳ್ಳೇದನ್ನ ಮಾಡ್ಕೋಬೇಕು ಅಂತಂದ್ರೂ ಕೂಡ ನಾವು ದುಡಿಬೇಕು, ನಾವು ಮಾಡ್ಕೋಬೇಕು ಹೊರತು ನಮ್ಮ ಜೊತೆಲಿರೋರು ನಮ್ಗೆ ಹೆಲ್ಪ್ ಮಾಡ್ತಾರೆ, ನಾವು ಕೆಳಗಡೆ ಬಿದ್ದ ತಕ್ಷಣ ನಮ್ಮನ್ನ ಎತ್ತುತ್ತಾರೆ ನಮ್ಮನ್ನ ಕೈ ಹಿಡಿದು ಅಂತ ಅನ್ಕೊಳ್ಳೋದಂತೂ ನಿಜವಾಗ್ಲೂ 100% ತಪ್ಪು ಆಯ್ತಾ. ಎಲ್ಲರಿಗೂ ಕೂಡ ಅದು ರಿಯಲೈಸ್ ಆಗಿರುತ್ತೆ, ಎಲ್ಲರ ಲೈಫಲ್ಲೂ ಕೂಡ ರಿಯಲೈಸ್ ಆಗಿರುತ್ತೆ. ಬಟ್ ಎಲ್ಲ ಒಬ್ಬೊಬ್ರು ತುಂಬಾ ಅದೃಷ್ಟವಂತರು ಅಂತ ಹೇಳ್ತಾರೆ ನೋಡಿ, ಆ ಥರ ಅದೃಷ್ಟವಂತರು ಎಲ್ಲೋ ಒಬ್ಬೊಬ್ರು ಹೆಲ್ಪ್ ಮಾಡ್ತಾರೆ, ಬಿಟ್ಕೊಡೋದಿಲ್ಲ, ತಮ್ಮ ಮನೆಯವ್ರನ್ನ ತಾವು ಬಿಟ್ಕೊಡೋದಿಲ್ಲ ನಮ್ಮ ಜನಗಳಲ್ಲಿ. ಬಟ್ ಅವ್ರದ್ರಲ್ಲಿ ಆ ಥರ ಅಲ್ಲ ಆಯ್ತಾ. ಯಾರು ಕೂಡ ಅವ್ರವ್ರ ಫ್ಯಾಮಿಲಿನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ. ಅವ್ರವ್ರ ಫ್ಯಾಮಿಲಿ ಎಲ್ಲರೂ ಸೇರ್ಕೊಂಡು ಆ ಬಿಸ್ನೆಸ್ನ ಇಂಪ್ರೂವ್ ಮಾಡ್ತಾರೆ. ಜೊತೆಗೆ ತಮ್ಮನೋ ತಂಗಿನೋ ಇಲ್ಲ ಅಂದ್ರೆ ಅಣ್ಣನೋ ಯಾರಾದರೂ ಕೆಳಗಡೆ ಬಿದ್ದರೆ ಅವ್ರನ್ನ ಎತ್ತುತ್ತಾರೆ ಆಯ್ತಾ. ಯಾರು ಬಿಟ್ಕೊಡೋದಿಲ್ಲ ಅವ್ರ ಕ್ಯಾಸ್ಟಲ್ಲಿ, ಆ ಥರ ನಮ್ಗಳ ಥರ ಅಲ್ಲ ಓಕೆನಾ. ಸೊ ಗೈಸ್, ಇವಾಗ ಇವ್ರದ್ದು ಮಾರ್ವಾಡಿಗಳದ್ದು ಶ್ರೀಮಂತಿಕೆಯ ರಹಸ್ಯ ಏನಕ್ಕಪ್ಪ ಅವ್ರು ಅಷ್ಟು ದುಡ್ಡು ಅವ್ರ ಮನೆಯಲ್ಲಿ ಕೊಳಿತಾ ಇರುತ್ತೆ, ಹೇಗೆ ಅದು ಅಲ್ವಾ. ಈಗ ನಮ್ಮ ಥರನೇ ಅವರು ಮನುಷ್ಯರು ಅಲ್ವಾ. ಸೊ ನಮ್ಮ ಹತ್ರ ಇಲ್ಲದೆ ಇರೋ ದುಡ್ಡು ಅವ್ರ ಮನೆಯಲ್ಲಿ ಅಷ್ಟು ದುಡ್ಡು ಹೇಗೆ ಕೊಳಿತಾ ಇರುತ್ತೆ ಅಂತ ನೀವು ಕೇಳಬಹುದು ಅಲ್ವಾ. ಸೊ ನಾನು ಅವರು ಏನು ಮಾಡ್ತಾರೆ ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಈ ವಿಷಯ ನನಗೆ ಹೇಗೆ ಗೊತ್ತಾಯಿತು ಅಂತ ನಾನು ನಿಮಗೆ ಹೇಳ್ತೀನಿ. ನಾನು ನಮ್ಮ ಅಕ್ಕನ ಮನೆಗೆ ಹೋಗಿದ್ದಾಗ ಅವ್ರ ಮನೆ ಹತ್ರ ಒಬ್ಬರು ಇದ್ದಾರೆ, ಹೇಳಿದ್ನಲ್ಲ ನಿಮಗೆ, ಒಂದು 3-4 ಜನ ಫ್ಯಾಮಿಲಿ ಇದೆ. ಬಟ್ ಅದರಲ್ಲಿ ಒಂದು ಫ್ಯಾಮಿಲಿ ಬಂದು ನಮ್ಮ ಅಕ್ಕಂಗೆ ತುಂಬಾನೇ ಕ್ಲೋಸು. ಅವರು ಒಬ್ರು ಅಜ್ಜಿ ಇದ್ದಾರೆ. ಅವರು ಬಂದ್ಬಿಟ್ಟು ನಮ್ಮ ಅಕ್ಕಂಗೆ ಈ ಥರ ನಮ್ಮ ಅಕ್ಕ ಕೇಳ್ದಂಗೆ ಸುಮ್ಮನೆ, ಹೇಗಜ್ಜಿ ನಿಮ್ಮ ಕ್ಯಾಸ್ಟಲ್ಲಿ ಈ ಥರ ತುಂಬಾನೇ ಎಲ್ಲರೂ ಕೂಡ ಈ ಥರ ದೊಡ್ಡ ದೊಡ್ಡ ಬಿಸ್ನೆಸ್ನೇ ಮಾಡ್ತಾ ಇರ್ತೀರ, ಒಬ್ರು ಕೂಡ ಬಡವರು ಅಂತ ಇರೋದೇ ಇಲ್ಲ, ಎಲ್ಲರೂ ಒಂದೊಂದು ಚೆನ್ನಾಗಿರೋ ಬಿಸ್ನೆಸ್ನೇ ಮಾಡ್ತಾ ಇರ್ತೀರಲ್ಲ, ಹೇಗೆ ಅಂತ ನಮ್ಮ ಅಕ್ಕ ಕೇಳ್ದಂಗೆ ಆಯ್ತಾ. ಅವಾಗ ಅವರು ತುಂಬ ಕ್ಲೋಸ್ ಅಲ್ವಾ. ಇನ್ನೊಂದು ವಿಷಯ ಹೇಳ್ತೀನಿ ಗಾಯ್ಸ್, ಅವರು ಆ ಗುಟ್ಟನ ಯಾರಿಗೂ ಬಿಟ್ಕೊಡಲ್ವಂತೆ ಸರಿನಾ. ನಮಗೆ ಏನಂತಂದರೆ ಆ ಅಜ್ಜಿ ಸ್ವಲ್ಪ ನಮ್ಮ ಅಕ್ಕಂಗೆ ಕ್ಲೋಸ್ ಇರೋದ್ರಿಂದ ಅವ್ರು ಏನಕ್ಕೆ ಆ ಥರ ಅಂದರೆ ಅಷ್ಟೊಂದು ದುಡ್ಡಿರುತ್ತೆ ಅವ್ರ ಮನೆಯಲ್ಲಿ, ಒಂದು ಕಷ್ಟ ಅನ್ನೋದು ಕೂಡ ಬರೋದಿಲ್ಲ ಅನ್ನೋದು ಆ ರಹಸ್ಯನ ಆ ಥರ ಹೇಳ್ಕೊಟ್ಟಿದ್ದಾರೆ ಅಜ್ಜಿ ನಮ್ಮ ಅಕ್ಕಂಗೆ ಸರಿನಾ. ಸೊ ಅವರು ಆ ಥರ ಗುಟ್ಟನ್ನ ಯಾರಿಗೂ ಕೂಡ ಹೇಳಲ್ವಂತೆ. ನಾವು ಏನು ಮಾಡ್ತೀವಿ, ಯಾವ ರೀತಿ ನಾವು ಮನೆಯಲ್ಲೇ ಒಂದು ಪೂಜೆನ ಮಾಡ್ತೀವಂತ ಹೇಳಲ್ವಂತೆ ಅವರು ಸರಿನಾ. ಸೊ ನಮ್ಮ ಅಕ್ಕಂಗೆ ಅವರು ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ ಅಂತಂದರೆ, ಒಂದು ಪೂಜೆ ನಾವು ಮಾಡ್ತೀವಿ, ಅದನ್ನ ತುಂಬಾ ವರ್ಷದಿಂದ ನಮ್ಮ ಕಡೆ ಅಂದ್ರೆ ನಮ್ಮ ಕ್ಯಾಸ್ಟಲ್ಲಿ ಎಲ್ಲರೂ ಕೂಡ ಆ ಪೂಜೆನ ಮಾಡ್ತಾರೆ. ಎಲ್ಲರೂ ಕೂಡ ಆ ಪೂಜೆನ ಮಾಡಿನೇ ನಾವು ಇವತ್ತೊಂದು ದಿನ ನಾವು ಈ ಥರ ಚೆನ್ನಾಗಿದ್ದೀವಿ ಅಂತ ಅಂದರೆ, ಒಂದು ಬಿಸ್ನೆಸ್ನ ಮಾಡ್ತಾ ಇದ್ದೀವಿ ಅಂತಂದರೆ ಆ ಪೂಜೆನೇ ಕಾರಣ ಅಂತ ಹೇಳಿಬಿಟ್ಟು ಅದು ಯಾವ ರೀತಿ ಪೂಜೆ ಅಂತ ನಮ್ಮ ಅಕ್ಕ ಕೇಳಿದಾಳೆ ಆಯಿತಾ. ಅವರು ಹೇಳಿದ್ದಾರೆ. ಆಮೇಲೆ ನಮ್ಮ ಅಕ್ಕ ಓಕೆ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನನಗೂ ಕೂಡ ಹೇಳಿದ್ದು. ನಾನು ಅವಳು ಒಂದು 2 days ಬ್ಯಾಕಲ್ಲಿ ಕೇಳಿದ್ಲು. ಅದು 2 days ಆದಮೇಲೆ ನಾನು ಹೋಗಿದ್ದೆ ಅವ್ರ ಮನೆಗೆ, ನಮ್ಮ ಅಕ್ಕನ ಮನೆಗೆ. ಅವಾಗ ನನಗೆ ಈ ಥರ ಈ ಥರ ಹೇಳಿದ್ರು ಕಣೆ ಅಜ್ಜಿ, ನೀನು ಒಂದ್ಸಲ ಟ್ರೈ ಮಾಡು ಅಂತ ಹೇಳಿದ್ಲು. ನಾನು ಅವಳಿಗೆ ಇಲ್ಲ ಫಸ್ಟ್ ನೀನು ಟ್ರೈ ಮಾಡು, ನೋಡೋಣ ನಿಂಗೆ ಸಕ್ಸಸ್ ಆದರೆ ಬೇಕಾದ್ರೆ ನಾನು ಮಾಡ್ತೀನಿ ಅಂತ ನಮ್ಮ ಅಕ್ಕಂಗೆ ಹೇಳಿದೆ ಆಯಿತಾ. ಸರಿ ಅಂದ್ಬಿಟ್ಟು ಅವಳು ಕೂಡ ಟ್ರೈ ಮಾಡಿದ್ಲು, ಆ ಪೂಜೆನ ಮಾಡಿದ್ಲು. ಅವಳಿಗೆ ನಿಜವಾಗ್ಲೂ ಅದು ಸಕ್ಸಸ್ ಆಯಿತು. ಅಂದರೆ ಸ್ವಲ್ಪ ಒಂದೊಂದು ಹಂತವಾಗಿ ಎಲ್ಲ ಕೂಡ ಅವಳಿಗೆ ಸಾಲ್ವ್ ಆಯ್ತಾ ಬಂತು. ಆಮೇಲೆ ನಾನು ನೋಡಿದೆ ಅಲ್ವಾ, ಕಣ್ಣಿಂದ ನೋಡ್ತಿದ್ದೆ ಅಲ್ವಾ ಅವಳ ಪ್ರಾಬ್ಲಮ್ಸ್ಗಳೆಲ್ಲ ಸಾಲ್ವ್ ಆಗ್ತಾ ಇರೋದನ್ನ. ಸೊ ಯಾಕೆ ನಾನು ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾನು ಈಗ ರೀಸೆಂಟಾಗಿ ಅದನ್ನು ಟ್ರೈ ಮಾಡಿದೆ ಓಕೆನಾ. ರೀಸೆಂಟಾಗಿ ಟ್ರೈ ಮಾಡಿದ್ಮೇಲೆ ನನಗೂ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಿಮಗೆಲ್ಲ ಶೇರ್ ಮಾಡಿದ್ರೆ ಅಟ್ಲೀಸ್ಟ್ ನಿಮಗೂ ಕೂಡ ಯೂಸ್ ಆಗುತ್ತೆ ಅಲ್ವಾ. ಈಗ ನಾವು ಏನೋ ಒಂದು ತಿಳ್ಕೊಂಡಿದ್ದೀವಿ ಅಂತ ಅಂದಾಗ, ಈಗ ನಮ್ಮೊಬ್ರಿಗೆ ಪ್ರಾಬ್ಲಮ್ಸ್ ಅಲ್ಲ, ನಿಮಗೂ ಕೂಡ ಎಲ್ಲರಿಗೂ ಕೂಡ ಪ್ರಾಬ್ಲಮ್ಸ್, ಮನುಷ್ಯ ಅಂದಮೇಲೆ ಪ್ರಾಬ್ಲಮ್ಸ್ ಬಂದೇ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅಲ್ವಾ. ಸೊ ಈ ಪೂಜೆ ನಿಮಗೆ ಹೆಲ್ಪ್ ಆಗುತ್ತೆ. ಅದು ಯಾವುದು ಅವ್ರದ್ದು ಗುಟ್ಟಿನ ರಹಸ್ಯ, ಅವರು ಏನು ಮಾಡ್ತಾರೆ ಮನೆಯಲ್ಲಿ ಅನ್ನೋದು ಕೂಡ ನೀವು ತಿಳ್ಕೊಳ್ಬೇಕು ಅಲ್ವಾ. ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ನನ್ನ ವ್ಯೂವರ್ಸ್ ಮತ್ತು ನನ್ನ ಸಬ್ಸ್ಕ್ರೈಬರ್ಸ್ಗೆ ನಿಜವಾಗ್ಲೂ ಹೆಲ್ಪ್ ಆಗಲಿ. ಎಲ್ಲರೂ ಕೂಡ ಕಷ್ಟದಲ್ಲಿ ಇರ್ತೀರಾ, ಅವರೆಲ್ಲರಿಗೂ ಕೂಡ ಒಂದೊಂದು ಹಂತವಾಗಿ ಈ ಥರ ಪ್ರಾಬ್ಲಮ್ಗಳು ಸಾಲ್ವ್ ಆಗಲಿ ಅಂತ ನಾನು ಇವತ್ತಿನ ವಿಡಿಯೋ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಅದು ಯಾವ ಪೂಜೆ ಅಂತ ತಿಳ್ಕೊಳ್ಳೋಣ ಬನ್ನಿ ಓಕೆನಾ. ಓಕೆ ಗೈಸ್, ಏನಿಲ್ಲ, ಅದೇನು ನೀವು ತುಂಬ ತಲೆ ಕೆಡ್ಸ್ಕೊಂಡು ಮಾಡುವಂತಹ ಪೂಜೆ ಏನೋ ಅಲ್ಲ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಒಂದು ಕೆಂಪು ಬಟ್ಟೆನ ತಗೊಳ್ಳಿ ಓಕೆನಾ. ಆ ಕೆಂಪು ಬಟ್ಟೆನ ಬಂದು ಈಗ ಆಲ್ಮೋಸ್ಟ್ ಏನಂದ್ರೆ ಗಾಯ್ಸ್, ಈ ಮಾರ್ವಾಡಿಸ್ ಎಲ್ಲ ಲಕ್ಷ್ಮೀ ಪೂಜೆನ ತುಂಬಾನೇ ಮಾಡ್ತಾರೆ ಅಲ್ವಾ. ಅದು ಅಲ್ಲದೆ ಅವರು ದೀಪಾವಳಿ ಹಬ್ಬನ ತುಂಬ ಗ್ರ್ಯಾಂಡಾಗಿ ಪೂಜೆ ಮಾಡ್ತಾರೆ. ದೀಪಾವಳಿ ಹಬ್ಬನ ಗ್ರ್ಯಾಂಡಾಗಿ ಮಾಡಿ ಅದರಲ್ಲಿ ಲಕ್ಷ್ಮೀ ಪೂಜೆ ಅಂತೂ ಅವರು ಖಂಡಿತವಾಗಿ ಎಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ ಅಲ್ವಾ. ಈಗ ಲಕ್ಷ್ಮಿಗೆ ಬಂದು ಕೆಂಪು ತುಂಬ ಅಟ್ರಾಕ್ಟ್ ಆಗುತ್ತೆ
ಕೆಂಪು ವಸ್ತ್ರ ಅನ್ನೋದು ತುಂಬ ಅಟ್ರಾಕ್ಟ್ ಮಾಡುತ್ತೆ ಆಯಿತಾ, ಮನಿನ ಅಟ್ರಾಕ್ಟ್ ಮಾಡುತ್ತೆ ಅದು ಕೆಂಪು ವಸ್ತ್ರ. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ಒಂದು ಕೆಂಪುದು ಒಂದು ಬ್ಲೌಸ್ ಪೀಸ್ ಆಗಿರಬಹುದು, ಇಲ್ಲ ಕೆಂಪುದು ಒಂದು ಬಟ್ಟೆ ಎಲ್ಲ ಸಿಗುತ್ತೆ ಅಂಗಡಿಗಳಲ್ಲಿ, ಕೇಳಿ ಆಯಿತಾ, ಅದು ಸಿಗುತ್ತೆ, ಅದನ್ನು ತೊಗೊಂಡು ಬಂದ್ಬಿಟ್ಟು ನೀವು ಒಂದು ಶುಕ್ರವಾರ ನೀವು ಇದನ್ನು ಮಾಡಬೇಕಾಗುತ್ತೆ. ಶುಕ್ರವಾರ ಮಾರ್ನಿಂಗ್ ಎದ್ದು ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿ ಎಲ್ಲ ಗೂಡಿಸಿ ಒರೆಸಿ ಅರಿಶಿನ ಮತ್ತು ಉಪ್ಪನ್ನ ನೀರು ಹಾಕ್ಬಿಟ್ಟು ಒರೆಸೋದನ್ನ ಮರಿಬೇಡಿ. ಹಾಗೆಯೇ ದೇವ್ರ ಮನೆಗೂ ಅಷ್ಟೇ ಅರಿಶಿನ ಮತ್ತು ನೀರೊಳಗಡೆ ಸ್ವಲ್ಪ ಅರಿಶಿನ, ಉಪ್ಪೇನು ಬೇಡ, ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಹೊರಗಡೆಲ್ಲ ಮಾಮೂಲಿ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಆಮೇಲೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ಆಮೇಲೆ ದೀಪ ಹಚ್ಚಿಬಿಟ್ಟು ನೀವು ಇದನ್ನ ಮಾಡಬೇಕಾಗತ್ತೆ. ಒಂದು ವಸ್ತ್ರ, ಕೆಂಪು ವಸ್ತ್ರನ ನೀವು ತಗೊಳ್ಳಿ. ಆ ಕೆಂಪು ವಸ್ತ್ರದಲ್ಲಿ ಗಾಯ್ಸ್ ನೀವು ಲಾವಂಜದ ಬೇರು ಅಂತ ಬರುತ್ತೆ ಆಯ್ತಾ. ಈಗ ನಿಮ್ಗೆ ಅರಿಶಿನ ಕುಂಕುಮ ಮತ್ತೆ ಎಲೆ ಅಡಿಕೆ ಆ ಥರ ಎಲ್ಲ ನಿಮ್ಗೆ ಸಿಗುತ್ತಲ್ಲ ಅಂಗಡಿ, ಅಲ್ಲೇ ಸಿಗುತ್ತೆ, ಕೇಳಿ, ಅದು ಲಾವಂಜದ ಬೇರು ಅಂತ ಬರುತ್ತೆ. ನಾನು ತೋರಿಸ್ತಾ ಇದ್ದೆ, ಬಟ್ ಅದನ್ನ ಒಂದು ಸಲ ಕಟ್ಟಿದ ಮೇಲೆ ಅದನ್ನ ತೆಗೆದುಬಿಟ್ಟು ಮತ್ತೆ ತೆಗಿಯಂಗಿಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಅದನ್ನು ತೋರಿಸಿಲ್ಲ ನಿಮ್ಗೆ. ಲಾವಂಜದ ಬೇರ್ನ ತಗೊಳ್ಳಿ, ಅದೊಂದು ಲಾವಂಜದ ಬೇರ್ನ ತಗೊಳ್ಳಿ. ಜೊತೆಗೆ ಈ ಗುಲ್ಗಂಜಿ ಅಂತ ಬರುತ್ತೆ ಆಯ್ತಾ, ಆ ಗುಲ್ಗಂಜಿನ ತಗೊಳ್ಳಿ. ಆ ಗುಲ್ಗಂಜಿನ ನೀವು 21 ಗುಲ್ಗಂಜಿನೇ ತಗೊಳ್ಬೇಕು, ಜಾಸ್ತಿ ತಗೊಳಂಗಿಲ್ಲ, ಇಲ್ಲ ಕಮ್ಮಿನೂ ತಗೊಳಂಗಿಲ್ಲ, ಅಷ್ಟೇ ತಗೊಳ್ಬೇಕು ನೀವು 21 ಗುಲ್ಗಂಜಿ. ಅದು ಕೂಡ ನಿಮ್ಗೆ ಅಲ್ಲೇ ಸಿಗುತ್ತೆ, ಅಂದ್ರೆ ಅರಿಶಿನ ಕುಂಕುಮ ಮತ್ತೆ ಎಲೆ ಅಡಿಕೆ, ಈ ಗಂಧದ ಕಡಿ ಎಲ್ಲ ಸಾಮಾನೆಲ್ಲ ಸಿಗುತ್ತಲ್ಲ, ದೇವ್ರ ಸಾಮಾನೆಲ್ಲ ಸಿಗುತ್ತೆ ನೋಡಿ, ಆ ಅಂಗಡಿಲೇ ಸಿಗುತ್ತೆ. ಆ ಗುಲ್ಗಂಜಿ 21 ಗುಲ್ಗಂಜಿನ ತಗೊಳ್ಳಿ. ಹಾಗೇನೆ ಕುದುರೆ ಲಾಳ ಅಂತ ಬರುತ್ತೆ, ಸರಿನಾ, ಅದು ತುಂಬಾನೇ ಒಳ್ಳೇದು ಗಾಯ್ಸ್. ನೀವು ನೋಡಿರ್ಬೋದು, ಹಳೆ ಕಾಲದವರಾಗಿರ್ಬಹುದು, ಈಗಲೂ ಕೂಡ ಅದನ್ನ ಎಲ್ಲರೂ ಕೂಡ ಮಾಡ್ತಿದ್ದಾರೆ. ಅಂದ್ರೆ ಮನೆ ಎಂಟ್ರೆನ್ಸ್ ಡೋರಿಗೆ ಅದನ್ನ ಕುದುರೆ ಲಾಳನ ಹಾಕ್ತಾರೆ, ತುಂಬಾ ಒಳ್ಳೇದು. ಒಂದು ನೆಗೆಟಿವ್ ಎನರ್ಜಿ ಆಗಿರಬಹುದು, ಒಂದು ನೆಗೆಟಿವಿಟಿ ಅನ್ನೋದು ನಮ್ಮ ಮನೆಗೆ ಬರಬಾರ್ದು ಅಂತ ಅವಾಗಿನ ಕಾಲದಲ್ಲಿ ಆ ಕುದುರೆ ಲಾಳನ ಹಾಕ್ತಾ ಇದ್ರು ಮೇನ್ ಡೋರಿಗೆ. ಈಗಲೂ ಕೂಡ ಅದನ್ನ ಮಾಡ್ಕೊಂಡು ಬಂದಿದ್ದಾರೆ, ನಾನು ಕೂಡ ನೋಡಿದೀನಿ ಅದನ್ನ. ಆ ಕುದುರೆ ಲಾಳ ಬಂದು ನೀವು ಸುಮ್ಮನೆ ಇಲ್ಲಿ ಹೊರಗಡೆ ಎಲ್ಲ ತಗೊಳಕ್ ಹೋಗ್ಬಿಡಿ. ಎಲ್ಲಾದ್ರೂ ಅಂತಂದ್ರೆ ಈ ಕುದುರೆಗಳು ಜಾಸ್ತಿ ಇರುತ್ತೆ ನೋಡಿ, ಅಲ್ಲಿ ಮಾರ್ತಾ ಇರ್ತಾರೆ, ಅದನ್ನ ಕೇಳಿ, ಯಾಕಂದ್ರೆ ಅಲ್ಲಿ ಪ್ಯೂರ್ ಆಗಿರೋದು ನಿಮ್ಗೆ ಸಿಗುತ್ತೆ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಬೇರೆ ಕಡೆ ನೀವು ತಗೊಳಕ್ ಹೋದ್ರೆ ಕಬ್ಬಣದಲ್ಲಿ ಮಾಡ್ಬಿಟ್ಟು ಕೊಡ್ತಾರೆ, ಅಲ್ಲಿ ನಿಮ್ಗೆ ಬೇರೆ ತರ ಮಾಡ್ಕೊಡ್ತಾರೆ. ಅದನ್ನ ತಗೊಳ್ಳಿ ನೀವು, ಅಲ್ಲೇ ಹೋಗ್ಬಿಟ್ಟು ತಗೊಂಡು ಪ್ಯೂರ್ ಆಗಿದ್ರೆ ತುಂಬಾನೇ ಒಳ್ಳೇದಲ್ವಾ. ಸೊ ಆ ಕುದುರೆ ಲಾಳನ ತಗೊಂಡು ಲಾವಂಜದ ಬೇರು, ಕುದುರೆ ಲಾಳ, ಹಾಗೇನೆ 21 ಗುಲ್ಗಂಜಿನ ಆ ಬಟ್ಟೆ ಒಳಗಡೆ ಹಾಕ್ಬಿಟ್ಟು ನೀವು ಅದ್ರ ಒಳಗಡೆಗೆ ನೀವು ಸ್ವಲ್ಪ ಅರಿಶಿನ ಮತ್ತೆ ಕುಂಕುಮ ಹಾಕ್ಬೇಕು ಆಯ್ತಾ. ಅಂದ್ರೆ ಕಟ್ಟಕ್ಕಿಂತ ಮುಂಚೆನೆ ಅದ್ರ ಮೇಲೆನೆ ಸ್ವಲ್ಪ ಅರಿಶಿನ ಮತ್ತೆ ಕುಂಕುಮ ಹಾಕ್ಬಿಟ್ಟು ಕೈ ಮುಕ್ಕೊಬೇಕು ನೀವು. ಲಕ್ಷ್ಮೀ ದೇವಿಗೆ ಕೈ ಮುಕ್ಕೊಂಡು, ನಮ್ಮ ಮನೇಲಿರುವಂತ ಆರ್ಥಿಕ ಸಮಸ್ಯೆ ಎಲ್ಲ ಕ್ಲಿಯರ್ ಮಾಡವ, ನಮ್ಮ ಮನೆಯಲ್ಲಿ ಯಾವಾಗ್ಲೂ ನೆಲೆಸು ತಾಯಿ ನೀನು, ನಮ್ಮ ಮನೆಯಲ್ಲಿ ಈ ತರ ನೀನು ತುಂಬಿ ತುಳುಕ್ಬೇಕು ತಾಯಿ, ನಮ್ಮ ಕಷ್ಟನ ಪರಿಹಾರ ಮಾಡೋ ತಾಯಿ ಅಂತ ನೀವು ದೇವ್ರಿಗೆ ಒಂದು ಸಂಕಲ್ಪನ ಮಾಡ್ಕೊಂಡು ಪೂಜೆ ಮಾಡಿ. ಫಸ್ಟ್ ಅದಕ್ಕೆ ಒಂದು ಗಂಧದ ಕಡಿ ಬೆಳಗೋದಾಗಿರಬಹುದು, ಹಾಗೇನೆ ಕರ್ಪೂರ ಬೆಳಗೋದಾಗಿರಬಹುದು, ಈ ತರ ಪೂಜೆ ಮಾಡ್ಬಿಟ್ಟು ಅದನ್ನ ನೀವು ಗಂಟನ ಕಟ್ಟಿ, ಸರಿನಾ. ಗಂಟನ ಕಟ್ಟಿಬಿಟ್ಟು ನೀವು ಮತ್ತೆ ಅದನ್ನ ಇಟ್ಟುಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ, ಅಂದ್ರೆ ಮೇಲ್ಗಡೆ ಬಟ್ಟೆ ಮೇಲೆ ಅರಿಶಿನ ಕುಂಕುಮ ಮತ್ತೆ ಒಂದು ಹೂವನ್ನ ಮುಡಿಸ್ಬಿಟ್ಟು ಮತ್ತೆ ನೀವು ಪೂಜೆ ಮಾಡಿಬಿಟ್ಟು ಗಂಧ ಕಡಿ ಹಚ್ಬಿಟ್ಟು ಪೂಜೆ ಮಾಡಿ. ಹಾಗೇನೆ ಕರ್ಪೂರದಿಂದ ಆರತಿ ಮಾಡಿಬಿಟ್ಟು ಮತ್ತೆ ಅದನ್ನ ಕೈಲಿ ಹಿಡ್ಕೊಂಡು ಲಕ್ಷ್ಮೀ ದೇವಿ ಫೋಟೋ ಮುಂದೆ ನಿಂತ್ಕೊಂಡು ಈ ತರ ಮತ್ತೆ ನೀವು ಏನ್ ಸಂಕಲ್ಪ ಮಾಡ್ಕೊಂಡ್ರಲ್ಲ ಅವಾಗ್ಲೇ ಅದೇ ರೀತಿ ಸಂಕಲ್ಪನ ಮಾಡ್ಕೊಂಡು, ನಮ್ಮ ಆರ್ಥಿಕ ಪರಿಸ್ಥಿತಿನ ಸುಧಾರಿಸು ತಾಯಿ, ನಮ್ಮ ಮನೇಲಿ ನೀನು ಯಾವಾಗ್ಲೂ ನೆಲೆಸಿರವಲ್ಲ ನಮ್ಮ ಮನೇಲಿ ಅಂತ ನೀವು ಕೇಳ್ಕೊಂಡು ಪೂಜೆ ಮಾಡ್ಕೊಂಡು ಅದನ್ನ ನೀವೇನ್ ಮಾಡ್ಬೇಕು ಅಂತಂದ್ರೆ, ಯಾರಿಗೂ ಕಾಣಿಸ್ತಾ ಇರೋ ತರ ಇಡ್ಬೇಕು ಗಾಯ್ಸ್. ಅದನ್ನ ಯಾರಿಗೂ ಕಾಣಿಸ್ತಾ ಇರೋ ತರ ಇಡ್ಬೇಕು ಅಂದ್ರೆ, ನೀವು ಲಕ್ಷ್ಮಿ ಫೋಟೋ ಇರುತ್ತಲ್ವಾ, ಆ ಫೋಟೋ ಮುಂದೆ ಇಡಿ. ಅಕಸ್ಮಾತ್ ನಿಮ್ಮ ಮನೇಲಿ ಲಕ್ಷ್ಮಿ ಫೋಟೋ ಚಿಕ್ಕದಿತ್ತು ಅಂತಂದ್ರೆ ಬೇರೆ ಯಾವ್ದಾದ್ರು ದೊಡ್ಡ ಫೋಟೋ ಇರುತ್ತಲ್ವಾ ದೇವ್ರದ್ದು, ಅದ್ರ ಹಿಂದೆ ಇಟ್ಬಿಡಿ. ನೀವು ಯಾರಿಗೂ ಇದನ್ನ ನೀವು ಹೇಳಕ್ ಕೂಡ್ದು, ನಾನು ಈ ತರ ಪೂಜೆ ಮಾಡಿದೀನಿ, ಈ ತರ ಇಟ್ಟಿದ್ದೀನಿ ನಾನು ಅಂತ ತೋರ್ಸ್ಲು ಕೂಡ್ದು, ಹೇಳಕ್ಕೂ ಕೂಡ್ದು ಆಯ್ತಾ. ಈ ತರ ಇಟ್ಬಿಟ್ಟು ನೀವು ಪೂಜೆ ಮಾಡ್ಕೊಂಡು ಬನ್ನಿ ಗಾಯ್ಸ್ ಆಯ್ತಾ. ಇದನ್ನ ನೀವು ಶುಕ್ರವಾರ ಮಾಡ್ಬೇಕಾಗುತ್ತೆ, ಶುಕ್ರವಾರನೇ ಮಾಡಿ. ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಇದನ್ನ ಮಾಡಿ ಗಾಯ್ಸ್, ನಿಜವಾಗ್ಲೂ ಹಂತವಾಗಿ ನಿಮ್ಮ ಪ್ರಾಬ್ಲಮ್ಸ್ ಕೂಡ ಕ್ಲಿಯರ್ ಆಗುತ್ತೆ. ಹಾಗೇನೆ ನಿಮಗೆ ಒಂದು ಆರ್ಥಿಕ ಸಮಸ್ಯೆ ಅನ್ನೋದು ಕೂಡ ಕ್ಲಿಯರ್ ಆಗುತ್ತೆ. ಹಾಗೇನೆ ನಿಮ್ಮ ಮನೆಯಲ್ಲಿ ನೀವು ದುಡ್ಡಿನ ಕಂತೆನೆ ನೋಡ್ಬೋದು ಅಂತ ಹೇಳಬಲ್ಲೆ ಆಯ್ತಾ. ನಾನು ಕೂಡ ಅದನ್ನ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಕೂಡ ಅದು ಯೂಸ್ ಆಗಲಿ ಅಂತ ನಾನು ಈ ವಿಡಿಯೋನ ನಿಮಗೆ ಶೇರ್ ಮಾಡಿದೆ ಆಯ್ತಾ. ಹಾಗೇನೆ ಗೈಸ್, ಏನಪ್ಪಾ ಅಂತಂದ್ರೆ, ನನ್ನ ವಿಡಿಯೋದಲ್ಲಿ ಬಂದು ಸುಮ್ಮನೆ ಏನೇನೋ ಹೇಳೋದಿಲ್ಲ. ನಾನು ನನ್ನ ಎಕ್ಸ್ಪೀರಿಯನ್ಸು, ನಾನು ಒಂದ್ಸಲ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟೆ ನಾನು ನಿಮ್ಮ ಜೊತೆ ಶೇರ್ ಮಾಡೋದು. ಹಾಗೇನೆ ನನ್ನ ಸುತ್ತಮುತ್ತ ಇರೋ ಜನಗಳು, ಅಂದ್ರೆ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಫ್ಯಾಮಿಲಿ ಆಗಿರ್ಬೋದು, ಅವರ ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನ ತಗೊಂಡು ಆಮೇಲೆ ನಾನು ಎಕ್ಸ್ಪೆರಿಮೆಂಟ್ ಮಾಡಿ ಆಮೇಲೆ ನಿಮಗೆ ಶೇರ್ ಮಾಡೋದು ಆಯ್ತಾ. ಸುಮ್ಮನೆ ಏನೇನೋ ಹೇಳೋದಿಲ್ಲ, ನಾನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಹಾಗೇನೆ ಇವತ್ತಿನ ವಿಡಿಯೋ ನಿಮಗೆ ನಿಜವಾಗ್ಲೂ ಯೂಸ್ಫುಲ್ ಅಂತ ಅನ್ಸಿದ್ರೆ, ಸ್ವಲ್ಪನಾದ್ರೂ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋಣ ಮರಿಬೇಡಿ. ಹಾಗೇನೆ ನಿಮಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.
ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆಯೇ ಗೈಸ್ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಹಲವಾರು ಈ ಥರ ವಿಡಿಯೋಸ್ನ ಹಾಕಿದ್ದೀನಿ ಅಂತಂದರೆ, ಈಗ ಮನೆ ಕಟ್ಟಲಿಕ್ಕೆ ನಿಮಗೆ ಆಗ್ತಾಯಿಲ್ಲ, ಒಂದು ಸೈಟ್ನ ತೊಗೊಳಕ್ಕೆ ಆಗ್ತಾಯಿಲ್ಲ ಅಂತಂದರೆ ಒಂದು ಚಿಕ್ಕದು ತಂತ್ರನ ಮಾಡಿ ಅಂತ ಹೇಳಿದ್ದೀನಿ. ಅದು ಚಿಕ್ಕ ಪೂಜೆ, ಅದೊಂದನ್ನು ಮಾಡಿ ನಿಜವಾಗ್ಲೂ ನೀವು ಮನೆನೂ ಕಟ್ಟಿರೋದೇ ತೊಗೊಳ್ತೀರಾ, ಇಲ್ಲ ಮನೆ ಕಟ್ತೀರಾ, ಇಲ್ಲಾಂದರೆ ಸೈಟ್ ಕೂಡ ತೊಗೊಳ್ತೀರಾ. ಹಾಗೆಯೇ ಗೈಸ್ ನಾನು ಈಗ ಸಾಲದ ಸುಳಿಯಲ್ಲಿ ತುಂಬಾ ಸಿಗಾಕೊಂಡಿರ್ತೀರಾ ಅಲ್ವಾ, ಅವ್ರಿಗೂ ಕೂಡ ಒಂದು ಚಿಕ್ಕ ಪೂಜೆ ಬಗ್ಗೆ ಹೇಳಿದ್ದೀನಿ. ಹಾಗೆಯೇ ಒಂದು ಮದುವೆ ಆಗ್ತಾಯಿಲ್ಲ, ಇಲ್ಲ ಮಗು ಆಗ್ತಾಯಿಲ್ಲ, ಇಲ್ಲ ಜಾಬ್ ಸಿಗ್ತಲ್ಲ ಅನ್ನೋದಕ್ಕೆ ಒಂದು ಚಿಕ್ಕದು ಗಣಪತಿ ಪೂಜೆನ ಹೇಳಿದ್ದೀನಿ. ಅದು ನನ್ನ ಎಕ್ಸ್ಪೀರಿಯೆನ್ಸು. ನಾನು ಅದನ್ನು ಮಾಡಿದಾಗಲೆಲ್ಲ ಗಾಯ್ಸ್ ನಿಜವಾಗ್ಲೂ ನನಗೆ ತುಂಬಾ ಒಳ್ಳೆಯದಾಗಿದೆ. ನಾನು ಏನು ಕೇಳಿದ್ದೀನಿ ದೇವ್ರನ್ನ ಅದನ್ನೇ ಕೊಟ್ಟಿದ್ದೆ ದೇವರು ನನಗೆ, ಆಯಿತಾ. ನಾನು ಫ್ರೆಂಡ್ಗೂ ಕೂಡ ಅದನ್ನು ಹೇಳಿ ಮಾಡಿಸಿದ್ದೆ, ಅವಳು ಕೂಡ ಮಾಡಿ ಅವಳಿಗೂ ಕೂಡ ಅವಳು ಏನು ಕೇಳಿತು ಅದೇ ದೇವರು ಕೊಟ್ಟಿದ್ದೆ, ಆಯಿತಾ. ಒಂದು ಗಂಡು ಮಗುನೇ ಬೇಕು ಅಂತ ನೀವು ಕೇಳಿದ್ರು ಕೂಡ ಅದು ಸಕ್ಸಸ್ ಆಗೇ ಆಗುತ್ತೆ. ಅಂದರೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ, ಏನಪ್ಪ ಗಂಡು ಮತ್ತು ಹೆಣ್ಣು ಅಂತ ಈ ಥರ ಪಾರ್ಶಾಲಿಟಿ ಮಾಡ್ತಿದ್ದಾರೆ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ತುಂಬ ಜನಕ್ಕೆ ಯಾವ ಮಗು ಆದ್ರೂ ಎರಡು ನಮ್ಮದೇ ಅಲ್ವಾ, ದೇವ್ರು ಕೊಟ್ಟಿದ್ದ ನಾವು ಸ್ವೀಕರಿಸಬೇಕು. ಯಾಕಂದರೆ ತುಂಬ ಜನಕ್ಕೆ ಮಕ್ಕಳಿಲ್ಲ ಅಂತ ತುಂಬಾ ಸಫರ್ ಪಡ್ತಾ ಇರ್ತಾರೆ. ನನ್ನ ಕಣ್ಣಿಂದನೇ ನೋಡಿದ್ದೀನಿ, ನನ್ನ ಫ್ರೆಂಡ್ಸ್ಗೂ ಕೂಡ ಆಗಿ ಈ ವ್ರತನ ಮಾಡಿದ್ಮೇಲೆ ತುಂಬಾ ಅವ್ರಿಗೂ ಒಳ್ಳೇದಾಯಿತು, ಒಂದು ಗಂಡು ಮಗುನೇ ಆಯಿತು, ಆಯಿತಾ. ಅಂದರೆ ಈಗ ಫಸ್ಟ್ ನಿಮಗೆ ಹೆಣ್ಣು ಮಗು ಇರುತ್ತೆ, ಇನ್ನು ಸೆಕೆಂಡ್ ಮಗು ನಿಮಗೆ ಗಂಡು ಮಗು ಬೇಕು ಅಂತ ತುಂಬಾ ಆಸೆ ಇರುತ್ತೆ ಅಲ್ವಾ. ಸುಮ್ಮನೆ ಏನಪ್ಪ ಹೆಣ್ಮಗುನೇ ಇರ್ತಾ ಇದೆಯಾ, ಗಂಡು ಮಗು ಕೂಡ ಅಲ್ವಾ ನಮ್ಮ ವಂಶ ಬೆಳಗ್ಸೋಕ್ಕೆ, ಈ ಥರ ಎಲ್ಲ ಕೇಳೋರು ಇರ್ತಾರೆ, ಚುಚಿ ಮಾತಾಡೋರು ಇರ್ತಾರೆ, ಓಕೆನಾ. ಸೊ ಅವರಿಗೋಸ್ಕರ ನಾನು ಈ ವ್ರತದ ಬಗ್ಗೆ ಹೇಳಿದ್ದೀನಿ. ನಿಜವಾಗ್ಲೂ ಗಾಯ್ಸ್ 100ಗೆ 100 ಅಲ್ಲ 1000% ಇದು ಸಕ್ಸಸ್ ಆಗೇ ಆಗುತ್ತೆ. ಇದಕ್ಕೇನು ನೀವು ತುಂಬ ಜಾಸ್ತಿ ದುಡ್ಡು ಖರ್ಚು ಮಾಡಿ ಮಾಡುವಂಥ ವ್ರತ ಅಂತೂ ಅಲ್ಲ, ಇದು ತಲೆ ಕೆಡಿಸ್ಕೊಳಕ್ಕಂತೂ ಹೋಗ್ಬೇಡಿ, ಸರಿನಾ. ಸೊ ಆ ವ್ರತನ ಮಾಡಿ ನಿಜವಾಗ್ಲೂ ಈಗ ತುಂಬ ಜನ ಸಫರ್ ಪಡ್ತಾ ಇರ್ತೀರಲ್ವಾ, ತುಂಬ ಶ್ರದ್ಧಾ ಭಕ್ತಿಯಿಂದ ಮಾಡಿ ದೇವ್ರು ಯಾಕೆ ಒಳ್ಳೇದು ಮಾಡೋದಿಲ್ಲ, ಮಾಡೇ ಮಾಡ್ತಾರೆ ಅಲ್ವಾ. ಸೊ ಹಾಗಾಗಿ ಗಂಡು ಮಗು ಬೇಕು ಅಂತನವರು ಕೂಡ ಕೇಳ್ಕೊಳ್ಳಿ, ಯಾಕಂತಂದರೆ ಅದು ನನ್ನ ಎಕ್ಸ್ಪೀರಿಯೆನ್ಸು. ನನಗೆ ನನ್ನ ಡ್ಯಾಡಿ ಎಕ್ಸ್ಪೈರ್ ಆಗಿದ್ರು, ಸೊ ಹಾಗಾಗಿ ನನಗೆ ಗಂಡು ಮಗುನೇ ಬೇಕು, ಅವರೇ ನನ್ನ ಹೊಟ್ಟೆಲಿ ಹುಟ್ಟು ಬರಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಹಾಗಾಗಿ ನಾನು ಆ ವ್ರತನ ಮಾಡಿ ಸಕ್ಸಸ್ ಕೂಡ ಆದೆ, ಆಯಿತಾ. ನನ್ನ ಮದುವೆ ವಿಷಯದಲ್ಲೂ ಕೂಡ ಸ್ವಲ್ಪ ಅಡೆತಡೆಗಳಿತ್ತು, ಆ ವ್ರತನ ಮಾಡಿದ್ಮೇಲೆ ನನ್ನ ಮದುವೆ ಕೂಡ ಆಯಿತು, ಸರಿನಾ. ಸೊ ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಹಲವಾರು ಮನಿ ಟಿಪ್ಸ್ಗಳು ಕೂಡ ಹಾಕಿದ್ದೀನಿ, ಎಲ್ಲಾದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ, ಒಂದ್ಸಲ ಚೆಕ್ ಮಾಡಿ. ನಿಮಗೂ ಕೂಡ ಎಲ್ಲ ವಿಡಿಯೋಸ್ ನಿಮಗೆ ಯೂಸ್ಫುಲ್ ಆಗೇ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ, ಆಯಿತಾ. ಆದಷ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಗೇನಾದರೂ ಇದನ್ನು ನೀವು ಅಂದರೆ ಈ ಚಿಕ್ಕ ತಂತ್ರ ಮಾಡೋದಾಗಿರ್ಬೋದು, ಚಿಕ್ಕ ಪೂಜೆ ಮಾಡಿದ್ಮೇಲೆ ನಿಮಗೆ ಸಕ್ಸಸ್ ಆಯಿತು ಅಂತಂದರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಸಿ ಯು, ಟೇಕ್ ಕೇರ್.